ಬಿಗ್ ಬಾಸ್ಗೆ ನೀವು ಆಯ್ಕೆ ಆಗಿದ್ರ ಅಥವಾ ಎಲ್ಲಾದ್ರೂ ಒಂದ್ ಕಡೆ ರೆಫರ್ ಮಾಡಿ ನೋಡ್ರಿ ನನ್ನೊಂದು ಕನ್ಸಿಡರ್ ಮಾಡಿ ಅಂತ ಅಂದ್ರ? ಅದೇನೋ ದೇವರ ಆಶೀರ್ವಾದ. ಮೇ ಬಿ ಫ್ಯೂಚರ್ ಅಲ್ಲೂ ಕೂಡ ನಾನು ಯಾರನ್ನೂ ಕೈಯೊಡ್ಡಿ ಕೆಲಸ ಕೇಳಲ್ಲ. ಅಂತ ದಿನ ಕೆಲಸ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾನು ಆ ಕೆಲಸನೇ ಯಾವ ಮಾಡಲ್ಲ. ಸಬ್ಜೆಕ್ಟ್ ನಿಮ್ಗೆ ಅನ್ಸುತ್ತೆ ಇದರಿಂದ ಅಪ್ಪ ನಾನು ಬಿಗ್ ಬಾಸ್ಗೆ ಆಯ್ಕೆ ಆದೆ ಬಿಕಾಸ್ ಆಫ್ ದಿಸ್ ಅನ್ನೋದು ಏನದು? ನನ್ಗೆ ಲಾಸ್ಟ್ ಸೀಸನ್ ಕಾಲ್ ಬಂದಿತ್ತು. ಸೊ ಲಾಸ್ಟ್ ಸೀಸನ್ ಎಂಡ್ ಮೂಮೆಂಟ್ ಆಗಿರೋದ್ರಿಂದ ನಂಗೆ ಹೋಗಕ್ ಆಗಿರ್ಲಿಲ್ಲ. ಬಟ್ ಈ ಸೀಸನ್ ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕು ಅಂತ ಕುತ್ಕೊಂಡಿದ್ರು. ಸೊ ನನ್ಗೆ ಅವ್ರ ಕಾಲ್ ಬಂತು ಪ್ರೊಡಕ್ಷನ್ ಟೀಮ್ ಇಂದ ಬಂದಾಗ. ಲೈಕ್ ಓಕೆ, ನಂಗೆ ಗೊತ್ತಿತ್ತು ಲಾಸ್ಟ್ ಇಯರ್ ಕರೆದಿದ್ದಾಗ ನೆಕ್ಸ್ಟ್ ಇಯರ್ ಅಪ್ರೋಚ್ ಬರುತ್ತೆ ಅಂತ. ಮೀಟಿಂಗ್ಸ್ ಆಯ್ತು ಬ್ಯಾಕ್ ಟು ಬ್ಯಾಕ್. ಅವ್ರಿಗೆ ಮೇ ಬಿ ನನ್ ಬೋಲ್ಡ್ನೆಸ್ ಆಗ್ಲಿ, ನನ್ ಇವತ್ತಿಗೂ ಇಟ್ಸ್ ಫೈನ್, ಟೈಟಲ್ ಕೊಡ್ಬೋದು ಜನ. ಸ್ಟ್ರಾಂಗ್ ವುಮೆನ್ಸ್ಗೆ ಇದು ಟೈಟಲ್ಸ್ ಇದಿದೆ, ಏನ್ ತಲೆ ಕೆಡ್ಸ್ಕೊಳಂಗ್ ಏನಿಲ್ಲ. ಬಟ್ ಆದ್ರೆ ನಾವ್ ಮಾಡೋ ಕೆಲಸ ನಮ್ ಮನ್ಸಿಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಹೆದ್ರದೇನ್ ನೆಸೆಸರಿ ಇರ್ಲಿಲ್ಲ. ಆ ಬೋಲ್ಡ್ನೆಸ್ ಇಷ್ಟ ಆಯ್ತು ನಮ್ ಡೈರೆಕ್ಟರ್. ಅತಿಯಾಗಿ ಘಾಸಿ ಆಗಿದಂತಹ ಟೈಟಲ್ ಏನು? ಅದೇ ತುಂಬಾ ಮಾತಾಡ್ತಾಳೆ ಅಥವಾ ತುಂಬಾ ಜಗಳ ಆಡ್ತಾಳೆ, ಅದೇ ಬಂತು ಅವ್ರಿಗೆ. ಅಂದ್ರೆ ಸಿಕ್ಕಾಬಡೆ ಕಿರ್ಚಾಡ್ತಾರೆ, ಜಗಳ ಆಡ್ತಾರೆ. ಫೈನ್, ಕಲ್ತಿದ್ದು ಇದೆ. ಈಗ ಬಿಗ್ ಬಾಸ್ ಅನ್ನೋದು ಎಷ್ಟೊಂದ್ ಜನದ ಕನಸು ಆಗೋಗಿದೆ, ಎಷ್ಟೊಂದ್ ಜನಕ್ಕೆ ದೊಡ್ಡ ಮಟ್ಟಿಗೆ. ನಾನು ಸಿಂಪಲ್ ಆಗಿ ತಗೊಂಡ್ಬಿಟ್ಟೆ. ಇಟ್ಸ್ ಒನ್ ಪಾರ್ಟ್ ಅಂತ ಅನ್ಕೊಂಡು, ಈಗ ಒಂದ್ ಸಿನಿಮಾ ತರ ಅದು ಒಂದ್ ಶೋ, ನನ್ ಪಾರ್ಟಲ್ ಒಂದ್ ಶೋ ಅಂತ. ಮೇ ಬಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾ ಇದ್ನೇನೋ. ನಾನ್ ಆಕ್ಟ್ ಮಾಡ್ಬೇಕು ಅಂತ ಹೋಗಿದ್ರೆ ಒಳಗಡೆ